ಮಾಧ್ಯಮ ಮಿತ್ರ, ಏನು ಇವತ್ತೊಂದು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ, ನಮ್ಮ ಹೋರಾಟಗಳಲ್ಲಿ ಸುಮಾರು 25 ವರ್ಷಗಳ ಕಾಲ ನಮ್ಮ ಜೊತೆಯಲ್ಲೇ ದಲಿತ ಚಳುವಳಿಯಲ್ಲಿ ಗುರುತಿಸಿಕೊಂಡು ಅದರ ಜೊತೆಗೆ ಪೌರಾಣಿಕ ನಾಟಕಗಳಲ್ಲೂ ಆತ್ಮೀಯ ಆದಂಥ ಒಂದು ಹೆಸರನ್ನು ಪಡೆದು ಅನೇಕ ಹೋರಾಟಗಳಲ್ಲಿ ಭಾಗವಹಿಸುವಂಥ ನಮ್ಮ ಅವನಿ ಗೋಪಿಯರವರು ಅಕಾಲ ಮರಣ ಹೊಂದಿದ್ದು ಒಂದು ಆಕ್ಸಿಡೆಂಟಲ್ಲಿ 25 ಅವರು ಏನು ಅವರು ತೀರೋಗಿದ ನಂತರ ಅನೇಕ ದಿನಗಳಿಂದ ಒಂದು ನುಡಿ ನಮನ ಕಾರ್ಯಕ್ರಮ ಮಾಡಬೇಕು ಅನ್ಕೊಂಡಿದ್ವು. ಅದೇ ರೀತಿ ಇವತ್ತು ಜಗಜಾನಪದ ಕಲಾ ಸಂಸ್ಥೆ ಹಾಗೂ ದಲಿತ ಸಂಘ ಸಂಸ್ಥೆ ಸಂಯೋಜಕ ಮಹಾನಾಯಕ ಯುವಶಕ್ತಿ ಸಂಘ ವತಿಯಿಂದ ಇವತ್ತೊಂದು ಇವರ ಆಶ್ರಯದಲ್ಲಿ ಒಂದು ನಮ್ಮ ಕಲಾವಿದ ಗೋಪಿರವರ ಏನು ಆವಣಿಯಲ್ಲಿ ನಡೀತಾ ಇರ್ತಕ್ಕಂಥ ತಾಯಿ ಸೀತಮ್ಮ ಹಾಗೂ ದಾಸಪ್ರ ಮಗನಾದ ನಮ್ಮ ಗೋಪಿರವರ ಒಂದು ನೆನಪಿನ ವಿಷಯದಲ್ಲಿ ಒಂದು ವೇದಿಕೆ ಮಾಡ್ಕೊಂಡಿದ್ದೀವಿ, ನುಡಿ ನಮನ ಕಾರ್ಯಕ್ರಮ ಅಂತ. ಆ ನುಡಿ ನಮನ ಕಾರ್ಯಕ್ರಮಕ್ಕೆ ಎಲ್ಲಾ ಪ್ರಗತಿಪರ ದಲಿತರ ಸಂಘಟನೆಗಳು ಹಾಗೂ ನಮ್ಮ ಮುಳಬಾಗಿಲು ತಾಲೂಕಿನ ದಲಿತ ಚಳುವಳಿಗಳ ಒಕ್ಕೂಟ ಅಂತ ನಾವು ಮಾಡಿಕೊಂಡು ಮುಳಬಾಗಿಲು ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳು ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ಏನು ಜಾನಪದ ಕಲಾವಿದರಿದ್ದಾರೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆತ್ಮಕ್ಕೆ ಶಾಂತಿ ಕೋರಬೇಕಂತ ನಮನ ಸಲ್ಲಿಸಬೇಕಂತ ಒಂದು ಸಣ್ಣ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕಂತ ಈ ಮೂಲಕ ಈ ಕರಪತ್ರ ಬಿಡುಗಡೆ ಮಾಡುವ ಮೂಲಕ ಮಾಧ್ಯಮದ ಮುಖಾಂತರ ನಾವು ಬೇಡ್ತಾ ಇದ್ವಿ. ಮಾಧ್ಯಮದ ಮಿತ್ರರಿಗೂ ಇಲ್ಲಿ ಸೇರಿರ್ತಕ್ಕಂಥ ಜಗಜ್ಜಾನಪದ ಕಲಾ ಸಂಸ್ಥೆ ದಲಿತ ಸಂಘ ಸಂಸ್ಥೆ ಸಂಯೋಜಕ ಮಹಾನಾಯಕ ಯುವಶಕ್ತಿ ಸಂಘದ ಎಲ್ಲ ಮುಖಂಡರಿಗೂ ಈ ಪತ್ರಿಕಾ ಒಂದು ಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ, ಬಂಧುಗಳೇ, 78ನೇ ಇಸ್ವಿಯಲ್ಲಿ ಆವಣಿ ಗ್ರಾಮದಲ್ಲಿ ಜನಿಸಿದಂಥ ಗೋಪಿರವರು PUC ವರೆಗೂ ವ್ಯಾಸಂಗವನ್ನ ಮಾಡಿದಂಥವರು. PUC ಮುಗಿದ ನಂತರ ಸಕ್ರಿಯವಾಗಿ ದಲಿತ ಚಳವಳಿಯಲ್ಲಿ ಗುರುತಿಸಿಕೊಂಡು ಒಬ್ಬ ಕಲಾವಿದನಾಗಿ, ಒಬ್ಬ ಕ್ರಾಂತಿಕಾರಿ ಗಾಯಕನಾಗಿ ಗುರುತಿಸಿಕೊಂಡಂಥವರು. ಗುರುತಿಸಿಕೊಂಡು ಅನೇಕ ಜನಪರ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ, ಅನೇಕ ಚಳವಳಿಯ ಶಿಬಿರಗಳಲ್ಲಿ ಭಾಗವಹಿಸಿ ಒಬ್ಬ ಚಿಂತಕರಾಗಿ ಈ ದಲಿತ ಸಮುದಾಯದ ಒಬ್ಬ ಹಿತೈಷಿಯಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಪ್ರತಿ ಮನುಷ್ಯನಿಗೂ ಕೂಡ ಸಮಸ್ಯೆ ಅನ್ನೋದಿರುತ್ತೆ. ಹಾಗೆ ನೋಡಿದಾಗ ಗೋಪಿರವರು ತಮ್ಮ ಸಾಂಸಾರಿಕ ಒಂದು ಇದನ್ನ ನಿರ್ವಹಣೆ ಮಾಡ್ಲಿಕ್ಕೋ ಅಥವಾ ಜೀವನ ನಿರ್ವಹಣೆಗಾಗೋ ಅವರು ಪೌರಾಣಿಕ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಪೌರಾಣಿಕ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಪೌರಾಣಿಕ ಕ್ಷೇತ್ರದಲ್ಲಿ ಒಬ್ಬ ಕಲಾವಿದನಾಗಿ ಗುರುತಿಸಿಕೊಂಡು ಅನೇಕ ಪಾತ್ರಗಳನ್ನು ಅವರು ನಿರ್ವಹಿಸ್ತಾರೆ. ಆ ಪಾತ್ರಗಳಲ್ಲಿ ಅವರಿಗೆ ಅಚ್ಚುಮೆಚ್ಚಿನ ಪಾತ್ರ ದುರ್ಯೋಧನ ಪಾತ್ರ. ದುರ್ಯೋಧನ ಪಾತ್ರ ಅವರಿಗೆ ತುಂಬಾ ಪ್ರಿಯವಾದ ಪಾತ್ರ ಅಂತ ನಮ್ಮ ಹತ್ರ ಹಲವಾರು ಸಲ ಹೇಳ್ತಾ ಇದ್ರು. ನಮ್ಮ ಮನೆಗೆ ಹೋದಾಗ ಕೂತ್ಕೊಂಡು ಅವ್ರ ಮನೆಗೆ ಊಟ ತಿಂಡಿ ಮಾಡ್ತಾ ಇದೀವಿ ನಾವೆಲ್ಲ ಕೂಡ ಅವನಿ ಜಾತ್ರೆ ಹೋದಾಗ. ಸೊ ಆ ರೀತಿ ಅವರು ಬೆಳೆದವರು. ಏನು ಸರಿಗಮಪ ಗೊತ್ತಿಲ್ದೇನೆ ಅದನ್ನ ಕಲಿತಕ್ಕಂಥ ಪ್ರಯತ್ನ ಮಾಡೋ ಮುಖಾಂತರ ಒಬ್ಬ ನಾಟಕ ನಿರ್ದೇಶಕರಾಗುವ ಮಟ್ಟಕ್ಕೆ ಅವರು ಆ ಕಲಾಕ್ಷೇತ್ರದಲ್ಲಿ ಅವರು ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ. ಒಬ್ಬ ನಾಟಕ ನಿರ್ದೇಶಕರಾಗಿ ಒಂದು ನಾಟಕವನ್ನ ಡೈರೆಕ್ಟ್ ಮಾಡ್ತಕ್ಕಂಥ ಲೆವೆಲ್ಗೆ ಒಬ್ಬ ಕಲಾವಿದ ಬೆಳಿತಾನೆ ಅಂದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೇನು ಮಾಡ್ಲಿಕ್ಕೆ ಯಾರಿಂದ ಕೂಡ ಏನು ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಲವಾರು ದಿನಗಳಿಂದ ಕೂಡ ಅವರು 10ನೇ ತಾರೀಕು ಜನವರಿಯಲ್ಲಿ ತೀರ್ಕೊಳ್ತಾರೆ. ಎಲ್ಲ ನುಡಿ ನಮನ ಕಾರ್ಯಕ್ರಮವನ್ನು ಮಾಡ್ಬೇಕು ಅವ್ರ ಹೆಸರಿನಲ್ಲಿ. ಅವ್ರಿಗೇನಾದ್ರೂ ಒಂದು ಗೌರವ ಸಲ್ಲಿಸ್ತಕ್ಕಂಥ ಒಬ್ಬ ಸಂಘಟನೆಕಾರ, ಒಬ್ಬ ಚಳವಳಿಗ ಇದ್ದಂಥವ್ರು ಅಂತ. ಸೊ ಅದಕ್ಕೆ ಕಾಲ ಕೂಡಿ ಬರ್ಲಿಲ್ಲ. ಮತ್ತೆ ನಾವೆಲ್ಲ ಯೋಚನೆ ಮಾಡ್ಕೊಂಡು ರಾಜು, ಸೀನಣ್ಣ, ನಾನು, ಜಗದೀಶು, ನಮ್ಮ ಎಲ್ಲ ಎಷ್ಟು ಜನ ಇಲ್ಲೆಲ್ಲ ಟೀಮ್ ಎಲ್ಲರೂ ಕೂಡ ಆವಣಿ ಜಾತ್ರೆ ಸೂಕ್ತವಾದಂತಹ ಒಂದು ವೇದಿಕೆ.
ನಾವ್ ಹೆಂಗೋ 10 ವರ್ಷದಿಂದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ ಆವಣಿ ಜಾತ್ರೆಯಲ್ಲಿ. ಇದು 11ನೇ ವರ್ಷದ ಕಾರ್ಯಕ್ರಮ ಜಗಜ್ಜಾನಪದ ಕಲಾ ಸಂಸ್ಥೆ ಮತ್ತು ಎಲ್ಲ ನಮ್ಮ ಸಂಘಟನೆಗಳ ವತಿಯಿಂದ. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಅವ್ರಿಗೆ ಒಂದು ನುಡಿನಮನ ಕಾರ್ಯಕ್ರಮವನ್ನು ಮಾಡೋಣ, ಅವ್ರಿಗೆ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸ ಮಾಡೋಣ ತೀರ್ಮಾನ ತೆಗೆದುಕೊಂಡು ಇವತ್ತೇನು 17ನೇ ತಾರೀಕು ಆವಣಿ ಜಾತ್ರೆಯಲ್ಲಿ ನಡೀತಾ ಇದೆ ಸೀತಮ್ಮನ ಜಾತ್ರೆ, ಏನು ರಾಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವದಲ್ಲಿ ಅವರದೇ ವೇದಿಕೆ ಅಂತ ಮಾಡಿ ಕಲಾವಿದ ಗೋಪಿ ವೇದಿಕೆ ಅಂತ ಮಾಡಿ ಆ ವೇದಿಕೆಯಲ್ಲಿ ನುಡಿನಮನ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಒಂದು ನಾನು ಈ ಮೂಲಕ ಮಾಧ್ಯಮದ ಮೂಲಕ ನಮ್ಮ ಮಾಲೂರು ಆಗಿರ್ಬೋದು, ಬಂಗಾರಪೇಟೆ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಶ್ರೀನಿವಾಸಪುರ ಆಗಿರ್ಬೋದು, ನಮ್ಮ ಮುಳಬಾಗಿಲಾಗಿರ್ಬೋದು, ಎಲ್ಲ KGF ಕ್ಷೇತ್ರ ಒಳಗೊಂಡ ಎಲ್ಲ ಎಷ್ಟು ಜನ ನಮ್ಮ ದಲಿತ ಕ್ರಾಂತಿಕಾರಿ ಗಾಯಕರಿದ್ದಾರೆ, ಚಳುವಳಿಗಾರರಿದ್ದಾರೆ, ಹೋರಾಟ ಹಾಡುಗಾರರಿದ್ದಾರೆ. ಅವರೆಲ್ಲರನ್ನ ಕೂಡ ನಾನು ಈ ವೇದಿಕೆ ಮುಖಾಂತರ ನಾನು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ, ಅವ್ರಿಗೆ ಆಹ್ವಾನ ಮಾಡ್ತೇನೆ. ಯಾಕಂದ್ರೆ ಅವರ ಹೆಸರಿನಲ್ಲಿ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು, ಒಂದು 50-60 ಜನ ನಮ್ಮ ಕಲಾವಿದರಿಗೆ ಸನ್ಮಾನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದು ಒಟ್ಟೊಟ್ಟಿಗೆನೆ ಈಗ ಅವರು ಗೋಪಿರವರ ಕುಟುಂಬನ ಅಗಲಿರೋದ್ರಿಂದ ಅವರ ಕುಟುಂಬಕ್ಕೆ ಒಂದಷ್ಟು ಸಹಾಯ ಆಗಬೇಕು ಅಂತ ನಾವು ಹಲವಾರು ರಾಜು ಅವರು, ನಾನು ಸೀನಣ್ಣವರು ನಾವೆಲ್ಲ ಯೋಚನೆ ಮಾಡಿ ಒಂದು 2-3 ಜನರಲ್ಲಿ ನಾವು ಕೇಳಿದ್ದೀವಿ. ಅದು ನಮ್ಮ ಆದಿನಾರಾಯಣ ಅವರು ಇರ್ಬೋದು, ನಮ್ಮ ಸಿದ್ದನಹಳ್ಳಿ ಶೇಖರ್ ಅವರು ಇರ್ಬೋದು, ನಮ್ಮ ಯಾರು ಶಂಭಯ್ಯನವರು ಇರ್ಬೋದು, ಮತ್ತೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಇರ್ಬೋದು, ಮತ್ತೆ ಇನ್ನು ಈ ತಾಲೂಕಿನಲ್ಲಿ ಯಾರು ಸಮಾಜಮುಖಿಯಾಗಿ ಸಾಮಾಜಿಕ ಒಂದು ಕಳಕಳಿ ಇರ್ತಕ್ಕಂಥ ಏನ್ ನಾಯಕರು ಸಮಾಜಮುಖಿಯಾಗಿದ್ದಾರೆ ಅವ್ರನ್ನೆಲ್ಲ ಕೂಡ ಕೇಳಿದ್ದೀವಿ. ಒಂದಷ್ಟು ಅವ್ರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಅದರಲ್ಲಿ ಒಂದಿಬ್ರು ಮಾಡ್ತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಾನು ಮತ್ತೆ ಈ ವೇದಿಕೆ ಮುಖಾಂತರ ಅವರೆಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ತಾವೇನು ಆವಣಿ ಜಾತ್ರೆಗೆ ಬರ್ತೀರಾ ಅವತ್ತಿನ ದಿವಸನೇ ಅವ್ರ ಕುಟುಂಬಕ್ಕೆ ಒಂದಷ್ಟು ನೀವೇನು ಸಹಾಯಧನ ಕೊಡ್ತೀರಾ ಅನ್ನೋದನ್ನ ಘೋಷಣೆ ಮಾಡಬೇಕು, ಅವ್ರ ಕುಟುಂಬದ ರಕ್ಷಣೆಗೆ ನಿಲ್ಬೇಕು ಅಂತ ನಾನೆಲ್ಲ ನಮ್ಮ ಸಂಘಟನೆಗಳ ವತಿಯಿಂದ ಮನವಿ ಮಾಡ್ತಾ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಮುಂಚೆ ಈ ತಾಲೂಕಿನ ಎಲ್ಲ ಗೋಪಿ ಆತ್ಮೀಯರಿರ್ಬೋದು, ನಾನು ದಲಿತ ಚಳುವಳಿ ಮುಖಾಂತರ ನಾನು ಮಾತಾಡ್ತಾ ಇದ್ದೀನಿ. ಹಾಗೆಯೇ ಕಲಾಕ್ಷೇತ್ರದಲ್ಲಿ ಅವ್ರು ಇರೋದ್ರಿಂದ ಈ ತಾಲೂಕಿನಲ್ಲಿ ಅವ್ರ ಜೊತೆಗೆ ಒಡನಾಡ ಇಟ್ಟಂತ ಎಲ್ಲ ಕಲಾವಿದರು ಕೂಡ ಬರಬೇಕು, ಕಲಾಭಿಮಾನಿಗಳು ಬರಬೇಕು, ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನುಡಿನಮನ ಸಲ್ಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸ್ತಾ ಜೈ ಭೀಮ್ ವಂದನೆಗಳಿಂದ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್. ಏನು 10 ವರ್ಷಗಳಿಂದ ಜಗತ್ ಜಾನಪದ ಕಲಾ ಸಂಸ್ಥೆ ಒಂದೇ ಒಂದು ಕಾರ್ಯಕ್ರಮ ಅದೇ ಮಾಡ್ಕೊಂಡ್ ಬರ್ತಾ ಇದೆ ನಿರಂತರವಾಗಿ. ಇವರೆಲ್ಲ ನಮ್ಮ ಜೊತೆಲಿದ್ರು, ಯಾವುದೇ ಆಗ್ಲಿ ಇದುವರೆಗೂ ಯಾವ ಸಂಸ್ಥೆಗಳು ಹೆಸರಿಗೆ ಹಾಕೊಂಡಿಲ್ಲ, ನಮ್ಮ ಸಂಸ್ಥೆನೆ ಮಾಡ್ಕೊಂಡ್ ಬರ್ತದೆ. ಏನೋ ಅವನು ಗೋಪಿ ನಮ್ ಜೊತೆಲಿ ಇರ್ತಕ್ಕಂಥವನು, ಇವರೆಲ್ಲ ಸಪೋರ್ಟ ಮಾಡ್ತೀವಿ ಅಂದ್ರು, ಅದಕ್ಕೋಸ್ಕರ ಅವ್ರನ್ನೆಲ್ಲ ಹಾಕೊಂಡು ಜನಪದವನ್ನು ಉಳಿಸಬೇಕು ಈ ತಾಲೂಕಲ್ಲಿ ಅಂತೇಳಿ ಒಂದು ಆಸೆಯಿಂದ ಮುಂದುವರಿಸೋಣ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ವಿ. ನಾವು ಕಲಾವಿದರಾಗಿ ಅವರು ಕಲಾವಿದರಾಗಿ ಆತನ ದುರ್ಯೋಧನ ಪಾತ್ರ ಮಾತ್ರ ಇದ್ನು, ನಾನು ಕೃಷ್ಣ ಪಾತ್ರ ಮಾಡಿದ್ವಿ, ಇಬ್ಬರು ಜೊತೆದಲ್ಲಿ ಮಾಡಿದ್ವಿ. ನಮ್ಮ ತಾತ ತೀರೋದ ಅವಾಗ ಇನ್ನೇನು 20 ವರ್ಷ ಆಯ್ತು. 20 ವರ್ಷದಲ್ಲಿ ಆತನ ದುರ್ಯೋಧನ ಮಾಡಿದ್ದಾನೆ, ನನ್ನ ಕೃಷ್ಣ ಮಾಡಿದ್ವಿ, ಇಬ್ರಿಬ್ರು ಜೊತೆಯಲ್ಲಿ ಮಾಡ್ಕೊಂಡ್ ಬಂದಿದ್ವಿ.